ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್. ನಮ್ಮ ಕನ್ಯಾಕುಮಾರಿ ರೈಡ್ ಸೀರೀಸ್ನ ಎಪಿಸೋಡ್ 2ಗೆ ಸ್ವಾಗತ. ಏನಿಲ್ಲ, ಜಸ್ಟ್ ನಿಮಗೆ ಸ್ಟೇ ತೋರಿಸೋಣ ಅಂತೇಳಿ ಇದು ಮಾಡಿದೆ ಅಷ್ಟೇ. ಸ್ಟೇ ನೋಡಿ ಹೆಂಗಿದೆ ಅಂತ, ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ ನಾನು ನಿಮಗೆ. ಇದೇ ನಾನು ಉಳ್ಕೊಂಡಿದ್ದು ಸ್ಟೇ ಬಂದ್ಬಿಟ್ಟು. ಸ್ಟೇ ಬಂದು ಇದು ಗೌರ್ಮೆಂಟ್ ನೋಡ್ದು. ನಿಮಗೆ TTC ವೆಬ್ಸೈಟಲ್ಲಿ ಹೋಗಿ ಬುಕ್ ಮಾಡಬೇಕಾಗುತ್ತೆ. ಮಾತ್ರ ಒಂದು ಒಳ್ಳೆ ರೀಸನೇಬಲ್ ಪ್ರೈಸಲ್ಲಿ ಸಖತ್ತಾಗಿರೋ ಸ್ಟೇ ನಿಜವಾಗ್ಲು. ಇದು ಹೋಟೆಲ್ ಬ್ಲಾಕು. ಇದು ಡಾರ್ಮೆಟ್ರಿ ಬ್ಲಾಕು. ಆ ಕಡೆ ರಿಸೆಪ್ಷನ್ ಬರುತ್ತೆ. ಇದು ಎಂಟ್ರೆನ್ಸು. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಫಸ್ಟ್ ಧನುಷ್ಕೋಡಿ ಹತ್ರ ಹೋಗೋಣ. ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಕನ್ಯಾಕುಮಾರಿ ಹೊರಡೋಣ. ಬನ್ನಿ ಹೊರಡೋಣ. ತಿಂಡಿ ಎಲ್ಲ ಮುಗಿಸ್ಕೊಂಡು ಧನುಷ್ಕೋಡಿ ಕಡೆ ಹೊರಟಿದ್ದೀವಿ ಸ್ನೇಹಿತರೆ. ಧನುಷ್ಕೋಡಿಗೆ ಹೋಗೋ ರೂಟ್ ನೋಡಿ ಏನು ಸಖತ್ತಾಗಿದೆ ಅಂತ. ಇನ್ನೊಂದು ಸ್ವಲ್ಪ ದೂರ ಹೋದ ತಕ್ಷಣ ನಮ್ಮ ಎಡಗಡೆಗೆ ಬಲಗಡೆಗೆ ಎಲ್ಲ ಕಡೆನೂ ಫುಲ್ಲು ನೀರು. ಕ್ರೇಜಿ ಆಗಿದೆ ಮಾತ್ರ. ಟೈಮ್ ಬಂದ್ಬಿಟ್ಟು ಇವಾಗ 8:30 ಆಗಿದೆ. ಇಲ್ಲೊಂದು ಸ್ವಲ್ಪ ಹೊತ್ತು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನೆಕ್ಸ್ಟ್ ಕನ್ಯಾಕುಮಾರಿ ಕಡೆ ಹೊರಡೋಣ. ಇದು ಸ್ಟ್ರೈಟ್ ಧನುಷ್ಕೋಡಿ ಆಗುತ್ತೆ. ಇಲ್ಲೊಂದು ದೇವಸ್ಥಾನ ಇದೆ, ಹೋಗ್ಬರೋಣ ಮನೆ. ಸಖತ್ತಾಗಿದೆ, ಕಾಣ್ತಾ ಇದೆ ಮಾತ್ರ. ಬಾಬಾ ವ್ಯೂ ನೋಡಿ ಸ್ನೇಹಿತರೆ. ಇದು ಯಪ್ಪ. ಅಲ್ಲಿ ಕಾಣ್ತಾ ಇರೋದು ನಿಮಗೆ ರಾಮೇಶ್ವರಂ ಸಿಟಿ. ಅದು ಮುಂದೆ ಯಾವುದೋ ಒಂದು ದೇವಸ್ಥಾನ ಇದೆ, ಅಲ್ಲಿ ನೋಡೋಣ ಬನ್ನಿ. ಜನ ಸಿಕ್ಕಾಪಟ್ಟೆನೇ ಇದ್ದಾರೆ, ವೀಕೆಂಡ್ಸ್ ಬೇರೆ. ಏನು ದೇವಸ್ಥಾನ ಅಂದರೆ ಇದು ದಿ ಓಲಿ ಪ್ಲೇಸ್ ವೇರ್ ಲಾರ್ಡ್ ರಾಮ ಕಂಡಕ್ಟೆಡ್ ಪಟ್ಟಾಭಿಷೇಕ ಆಫ್ ವಿಭೂಷಣ ಬ್ರದರ್ ಆಫ್ ಕಿಂಗ್ ರಾವಣ. ಓಹೋ, ರಾವಣ ಸತ್ತ ಮೇಲೆ ರಾವಣನ ತಮ್ಮ ವಿಭೂಷಣಿಗೆ ಪಟ್ಟಾಭಿಷೇಕ ಮಾಡಿದಂಥ ಜಾಗ ಇದು. ಎಂಥ ಜಾಗ ನೋಡಿ, ಇದು ಸಖತ್ತಾಗಿದೆ ಮಾತ್ರ. ಕೋದಂಡರಾಮ ದೇವಸ್ಥಾನ. ಇದೊಂದು ಜಾಗ ಮಾತ್ರ ಮಸ್ಟ್ ವಿಸಿಟು. ಬಕೆಟ್ ಲಿಸ್ಟ್ಗೆ ಇದೊಂದು ಸೇರಿಸ್ಕೊಬಿಡಿ, ಧನುಷ್ಕೋಡಿ ರಾಮೇಶ್ವರಂ. ಇದೊಂದು ಜಾಗ ನೋಡಿ. ಬಂತು ನೆಕ್ಸ್ಟ್ ಲೆವೆಲ್ ಇದೆ. ಇಲ್ಲೇನು ಪಾಯಿಂಟ್ ನೋಡ್ತಿದ್ದೀರಲ್ಲ, ಇದೇ ಲಾಸ್ಟ್ ಅನ್ಸುತ್ತೆ, ನನ್ನ ಅಂದಾಜು ಗೊತ್ತಿಲ್ಲ. ಅದಕ್ಕಿಂತ ಮುಂದೆ ಹೋಗೋಕ್ಕೆ ರೋಡ್ ಇಲ್ಲ, ಇದೇ ಲಾಸ್ಟ್. ನನ್ನ ಗಜನ್ ಎತ್ಕೊಂಡು ಗಾಡಿನ ಎತ್ಕೊಂಡು ಅಂತೂ ಭಾರತದ ಕೊನೆ ರಸ್ತೆ, ಭಾರತದ ತುದಿ ರಸ್ತೆಗೆ ಬಂದೆ. ಇದೆ ದಿ ಲಾಸ್ಟ್ ಪಾಯಿಂಟ್. ಇಲ್ಲಿಂದ ಆ ಕಡೆ ರಸ್ತೆ ಇಲ್ಲ, ಲಾಸ್ಟ್ ರೋಡ್ ಇದ್ದೇನೆ.
ಇಲ್ಲಿ ನೋಡಿ ಎಲ್ಲ ಸಮುದ್ರದ ಐಟಮ್ಗಳು ಮಾರ್ತಾ ಇದ್ದಾರೆ. ಒರಿಜಿನಲ್ಲು ಡೂಪ್ಲಿಕೇಟು ಗೊತ್ತಿಲ್ಲ, ಬಟ್ ಎಲ್ಲ ಮಾಡ್ತಾಯಿದ್ದಾರೆ. ಟೂರಿಸ್ಟ್ ಪ್ಲೇಸ್, ಏನು ಮಾಡೋಂಗಿಲ್ಲ. ಒರಿಜಿನಲ್ ಕೊಟ್ಟರು ತೊಗೋಬೇಕು, ಡೂಪ್ಲಿಕೇಟ್ ಕೊಟ್ಟರು ತೊಗೊಳ್ಳೇಬೇಕು. ಸೊ ಇಲ್ಲಿಂದ ಏನು ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ಬರೀ 18 ಕಿಲೋಮೀಟ್ರ್ ದೂರದಲ್ಲಿ ಶ್ರೀಲಂಕಾ ಇರೋದು. ಏನು ಸಖತ್ ಜಾಗ ನೋಡಿ ಇದು. ನಮ್ಮ ಭಾರತದ ತುದಿ ಇದು. ಇಲ್ಲಿಂದ ಆ ಕಡೆ ರಸ್ತೆನೂ ಇಲ್ಲ, ಏನೂ ಇಲ್ಲ. ರೋಡ್ ಇದ್ಬಿಟ್ಟಿದ್ದಿದ್ರೆ ಒಂದು ಕಾಲು ಕಟ್ಟಲ್ಲಿ ಶ್ರೀಲಂಕಾ ಹೋಗ್ಬೋದಿತ್ತು. ಎಂಥ ಜಾಗ ನೋಡಿ. ಸೊ ಇದನ್ನು ಗಾಸ್ಟ್ ಟೌನ್ ಅಂತ ಕರೀತಾರೆ ಅಂದರೆ ನೋಡಿ, ಇದು ರೈಲ್ವೆ ಸ್ಟೇಷನ್ ಅಂತೆ ಅವಾಗ. ಸೊ ಇಲ್ಲಿ 1986 ಪ್ರವಾಹ ಬಂದು ಇಡೀ ಊರೊಂದೂರೇ ಕುಚ್ಕೊಂಡೋಗಿರೋದು ಇದು ನೋಡಿ. ಹಂಗೆ ಹಳೆ ಅವಾಗಿನ ಕಾಲದ ಪಾಳು ಬಿದ್ದಿರೋ ಬಿಲ್ಡಿಂಗ್ಗಳು. ಇದು ರೈಲ್ವೆ ಸ್ಟೇಷನ್ ಅಂತಪ್ಪ. ಬಟ್ ಜನ ಇವಾಗ ಸದ್ಯಕ್ಕೆ ಟೆಂಪ್ರವರಿಯಾಗಿ ವಾಸ ಮಾಡ್ತಾಯಿದ್ದಾರೆ, ಇಲ್ಲಿ ಏನು ತೊಂದರೆ ಇಲ್ಲ. ಸೊ ಅಲ್ಲಿ ಲೈಟ್ ಹೌಸ್ ಇದೆ ನೋಡಿ, ಅದು ಪಾಲ್ ಬಿದ್ದಿರೋ ಸಿಟಿ. ತಾತ್ಕಾಲಿಕವಾಗಿ ಜೀವನ ಮಾಡ್ತಾ ಇದ್ದಾರೆ ಇನ್ನು ಜನ ಇಲ್ಲಿ. ನೋಡಿ ಇಲ್ಲಿ ಸಮುದ್ರದ ಐಟಮ್ಗಳು. ₹80 ಕೊಡೋಣ, ನೋಡ ಏನು ಹೇಳ್ತಾನೆ. ಅಣ್ಣ ಇದು ಏಯ್ಟಿ ಇರಲಿ ತಾಳೆ ಅಣ್ಣ, ಬರುತ್ತೆ. ಏನಿಲ್ಲ, ಜಸ್ಟ್ ಒಂದು ಮೆಮರಿಗೆ ಅಷ್ಟೇ, ಇಲ್ಲಿ ಬಂದಿದ್ವಲ್ಲ ಅಂತೇಳಿ. ಚೆನ್ನಾಗಿದೆ ಅಣ್ಣ. ಕೋಲ್ಡ್ ಎಂದ ಉಂಡು? ಹಾಂ, ಸೋಡಾ ಉಂಡಾ? ಸಾಲ್ಟ್ ಸೋಡಾ ಕೊಡಿ ಒಂದು. ಸಾಲ್ಟ್ ಸ್ವೀಟ್ ಬೇಡ. ಹಾಂ, ಸೊ ಇದನ್ನೆಲ್ಲ ನೋಡಿದಾಗ ಒಂದು ಏನು ಅನ್ಸೋದು ಅಂದರೆ, ಆವಾಗಿನ ಕಾಲದಲ್ಲಿ ರಾಮ ಲಕ್ಷ್ಮಣ ಆಂಜನೇಯ ಅವರೆಲ್ಲ ಇದೇ ರೂಟಲ್ಲಿ ಶ್ರೀಲಂಕಾ ಕರ್ಕೊಂಡೋಗಿದ್ದಾನೆ ರಾವಣ ಅಂತೇಳಿ ಅದು ಹೆಂಗೆ ಹುಡುಕೋ ಬಂದರು ಅಂತ. ರ್ಯಾಡರ್ಸ್ ಇಲ್ಲ, ಒಂದು ಮ್ಯಾಪ್ ಇಲ್ಲ, ಅದು ಹೆಂಗೆ ದಾರಿ ಕಂಡುಹಿಡಿದ್ರು ಗುರು. ಅದೆಲ್ಲ ಸ್ವಲ್ಪ ನೆನೆಸ್ಕೋಬೇಕಾದ್ರೆ ಏನೋ ಒಂಥರ ವಿಸ್ಮಯ ಅಲ್ವಾ. ಆದರೂ ಈ ಜಾಗಗಳಲ್ಲೆಲ್ಲ ರಾಮ ಲಕ್ಷ್ಮಣ ವಾನರ ಸೇನೆ ಎಲ್ಲ ಓಡಾಡಿದ್ದಾರೆ ಅನ್ನೋದು ಒಂಥರ ನಂಬಕ್ಕೆ ಅಸಾಧ್ಯ.
ಸರಿ ಇವಾಗ ಸೀದಾ ಕನ್ಯಾಕುಮಾರಿ ಕಡೆ ಹೋಗೋಣ ಬನ್ನಿ. ಟೈಮ್ ಬಂದ್ಬಿಟ್ಟು 10 ಗಂಟೆ ಆಗಿದೆ. ಒಂದು 300 ಕಿಲೋಮೀಟ್ರ್ ಇದೆ ಇಲ್ಲಿಂದ ಕನ್ಯಾಕುಮಾರಿ. ಕಮ್ ಲೆಟ್ಸ್ ಗೋ. ಸೊ ಇದೊಂದು ಜಾಗದಲ್ಲಿ ಇದೊಂದು ಅಬ್ಸರ್ವ್ ಮಾಡಿದೆ, ನಂಬರ್ ಆಫ್ ಫ್ಯಾನ್ಸ್ ಇದೆ ಸ್ನೇಹಿತರೆ. ಇಲ್ಲಿ ಏನು ಕಮ್ಮಿ ಇದೆಯಾ? ಬಟ್ ಎಲ್ಲ ಸಣ್ಣ ಸಣ್ಣದೇ, ಆದರೂ ನಂಬರ್ ಆಫ್ ಫ್ಯಾನ್ಸ್ ಏನಿಲ್ಲ ಅಂದರೂ ಒಂದು 100-200 ಫ್ಯಾನ್ಗಳು ಹಾಕಿದ್ದಾರೆ. ನಮ್ಮ ಕಡೆ ಎಲ್ಲ ಈ ಬೆಟ್ಟದ ಮೇಲೆ ಹಾಕ್ತಾರಲ್ವ ಗಾಳಿಗೋಸ್ಕರ. ಇದೊಂಥರ ಫುಲ್ ಬ್ಯಾರನ್ ಲ್ಯಾಂಡು, ಫುಲ್ ಡ್ರೈ. ಎಷ್ಟು ಫ್ಯಾನ್ ಇದೆ ನೋಡಿ ಅಲ್ಲಿ, ಏಕನೂ ಇದೆ ಅಲ್ಲಿಂದನೂ. ಸೊ ಇವಾಗ ಒಂದು 150 ಕಿಲೋಮೀಟ್ರ್ ಕ್ಲಾಕ್ ಮಾಡಿದ್ದೀವಿ ಸ್ನೇಹಿತರೆ ರಾಮೇಶ್ವರದಿಂದ. ಸೊ ಇನ್ನು 144 ಕಿಲೋಮೀಟ್ರ್ ಇದೆ. ಟೈಮ್ ಬಂದ್ಬಿಟ್ಟು 12:30 ಇವಾಗ. ಮುಂದೆ ಎಲ್ಲರೂ ಒಂದು ಕಡೆ ಊಟಕ್ಕೆ ಹಾಕ್ಬಿಟ್ಟು ಪಿಟ್ ಸ್ಟಾಪ್ ತಗೊಳ್ಳೋಣ. ಇದೊಂದು ರೋಡಲ್ಲಿ ಹೋಗ್ಬೇಕಾದ್ರೆ ನೋಡಿದೆ ಜಾಗನ. ನೋಡಿ ಎಲ್ಲ ಕಲ್ಲುಪ್ಪು ತಯಾರಿಸ್ತಾ ಇದ್ದಾರೆ ಇಲ್ಲಿ. ಫುಲ್ ಎಲ್ಲ ಕಲ್ಲುಪ್ಪು ಇಲ್ಲಿರೋದು. ಹತ್ರ ಹೋಗಿ ನೋಡೋಣ ಬನ್ನಿ. ಎಲ್ಲ ಈಗ ಫ್ರೆಶ್ ಆಗಿ ತೆಗಿತಾ ಇದ್ದಾರೆ ಕಲ್ಲುಪ್ಪನ. ಇಲ್ಲ ನೀರಿಂದ ತೆಗಿತಾವ್ರಲ್ಲ, ಏನೆಲ್ಲ ಬಿಸಿಲಿಗೆ ಒಣಗಾಕಿಟ್ಟಿದ್ರು ಅನ್ಸುತ್ತೆ. ಹೆಂಗಿದೆ ನೋಡಿ ಕಲ್ಲುಪ್ಪು. ನಮಗೆ ಪ್ಯಾಕೆಟ್ ಆಗಿ ಬರೋದು ಏನು ಸಖತ್ತಾಗಿದೆ. ಇದು ಫ್ರೆಶ್ ಅಣ್ಣ? भाई पानी में क्या निकल रहे हैं आप लोग? पानी से निकल रहे हैं क्या? अच्छा, पानी के अंदर रहते वो नमक, ये धूप के लिए सूखने के लिए रखे हैं क्या? ನೀರೊಳಗೆ ಬಿಟ್ಟು ಅದನ್ನು ಒಣಗಿಸಿ ಆಮೇಲೆ ಅದನ್ನು ಎತ್ಕೋತಾರಂತೆ. अच्छा, ये नमक है पूरा? अच्छा अच्छा, ये अभी कितने दिन का है? ये अभी कितने दिन का है? 2-3 दिन का है. अच्छा, 2-3 दिन में इतना ड्राई हो गया ये पूरा? 2-3 ದಿನಕ್ಕೆ ಇಷ್ಟೊಂದು ಡ್ರೈ ಆಗಿಬಿಟ್ಟಿದೆ ಅಂತಿದು. ಸೊ ಇಲ್ಲಿ ನೋಡ್ರಿ, ಇಲ್ಲಿರೋದೆಲ್ಲ ಉಪ್ಪೇ. ಇದು ಸಿಕ್ಕಾಪಟ್ಟೆ ಗಟ್ಟಿ ಇದೆ, ಕೇಳೋಕೆ ಬರ್ತಾ ಇಲ್ಲ ಅದು. ಒಳ್ಳೆ ಊಟ ಆಯಿತು ಸ್ನೇಹಿತರೆ. ಸೊ ಇಲ್ಲಿಂದ ಕನ್ಯಾಕುಮಾರಿ ಒಂದು 120 ಕಿಲೋಮೀಟರ್ಸ್ ಇದೆ. ಸೊ ಇನ್ನೆಲ್ಲೂ ನಿಲ್ಸೋದು ಬೇಡ, ಸೀದಾ ಕನ್ಯಾಕುಮಾರಿ ಹೊಡೆದ್ಬಿಡೋಣ ಒಂದು 4 ಗಂಟೆ ಅಷ್ಟೊತ್ತಿಗೆ ಅಂಥೇಳಿ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ, 4 ಗಂಟೆ ಅಷ್ಟೊತ್ತಿಗೆ ಹೋದರೆ ಚೆನ್ನಾಗಿರುತ್ತೆ. ಎಲ್ಲರೂ ಹೊರಗೆ ಹೋಗ್ಬೋದು ಸುತ್ತಾಡೋಕ್ಕೆ. ಸ್ವಲ್ಪ ಲೈಟಾಗಿ ಮಳೆನೂ ಬಂದೋಯ್ತು, ಸ್ವಲ್ಪ ಲೈಟಾಗಿ ಕೂಲಾಗಿದೆ ಅಷ್ಟೇ. ಇಷ್ಟೋ ತನಕ ಬಿಸಿಲು ಹೊಡೆದು ಈಗ ಒಂದು ಸ್ವಲ್ಪ ಕೂಲಾಗಿದೆ. ಇನ್ನೊಂದು, ತಮಿಳ್ನಾಡಲ್ಲಿ ಸಣ್ಣ ಸಣ್ಣ ಹೋಟ್ಲಿಗೆ ಹೋದ್ರೂ ಎಲ್ಲ ಬಾಳೆದೆಲ್ಲ ಊಟ ಕೊಡ್ತಾರೆ. ಅದೊಂದು ಚೆನ್ನಾಗಿರುತ್ತೆ ಮಾತ್ರ.
ಈಗ ಸಣ್ಣ ಸಣ್ಣ ಹೋಟ್ಲಿಗೆ ಹೋದರೆ ನಾವು ಅಷ್ಟೇ ಪ್ಲೇಟ್ಗಳು ಎಲ್ಲ ತೊಳೆದಿದ್ದಾರೋ ಇಲ್ವೋ ಅದು ಇದು ಅಂತ ಏನೇನೋ ಲೆಕ್ಕಾಚಾರ ಮಾಡ್ತೀವಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಬಾಳೆದೆಲೆಯಲ್ಲಿ ಕೊಟ್ಬಿಡ್ತಾರ, ಅದು ಇನ್ನೂ ಬೆಸ್ಟ್ ಅದು. ಏನು ವ್ಯೂ ಗುರು ಇದು, ಹಬ್ಬ. ಕನ್ಯಾಕುಮಾರಿಗೆ ಇನ್ನು ಎಷ್ಟಿದೆ ಅಂದರೆ ಇನ್ನು 25 ಕಿಲೋಮೀಟ್ರ್ ಇದೆ. ಬಟ್ ಏನು ಸಕ್ಕತ್ತಾಗಿದೆ ನೋಡಿ. ಕೋಸ್ಟಲ್ ರೀಜನ್ ಅಂತ ಅನ್ನಿಸ್ತಾನೆ ಇಲ್ಲ, ಯಾವುದೋ ಒಳ್ಳೆ ಇಲ್ಲೂ ಅಲ್ಲಿಗೆ ಬಂದಿರೋ ಥರ ಕಾಣ್ತಾ ಇದೆ ಅಪ್ಪ. ಕನ್ಯಾಕುಮಾರಿ ರೀಚ್ ಆದ್ವಿ. ಸೊ ಫೈನಲಿ ಟೈಮ್ ಬಂದ್ಬಿಟ್ಟು 3:40. ಬೆಳಗ್ಗೆ ಹೊರಟಾಗ ನಾವು 10:30 ಏನೋ ಆಗಿತ್ತು. ಪರವಾಗಿಲ್ಲ, ಟೈಮ್ ಪಿಕಪ್ ಮಾಡಿದ್ದೀವಿ. ಸೊ ಇವಾಗ ಸ್ಟೇಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ಮತ್ತೆ ಹೊರಗೆ ಬರೋಣಂತೆ. ಸೊ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬೀಚ್ ಹತ್ರ ಬಂದೆ. ಸೊ ಬೋಟಿಂಗು 4 ಗಂಟೆಗೆ ಲಾಸ್ಟ್ ಅಂತೆ. ಸೊ ಹಂಗಾಗಿ ಬೆಳಗ್ಗೆ 8 ಗಂಟೆಗೆ ಬೋಟಿಂಗ್ ಹೋಗಿ ಒಂದು 10 ಗಂಟೆ ಅಷ್ಟೊತ್ತಿಗೆ ಕನ್ಯಾಕುಮಾರಿ ಬಿಡೋಣ ಅಂತ ಈಗ ಜಸ್ಟ್ ಒಂದು ಸುಮ್ಮನೆ ಟೈಮ್ ಪಾಸ್ ಮಾಡೋಣ ಅಂತ ಬಂದೀನಿ ಬೀಚ್ ಹತ್ರ. ಸೊ ಇದೆಯಲ್ಲ, ಇದು ಮೇಲಿಂದ ನಿಂತ್ಕೊಂಡು ವ್ಯೂ ನೋಡೋಕೆ ಮಾಡಿರೋದು. ಸಾಕಾಗಿದೆ ಮಾತ್ರ. ಮೇಲಿಂದ ವ್ಯೂ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಸೊ ಇದು ಮೇಲಿಂದ ಇರೋ ವ್ಯೂ ಇದು.